ನಡುಬಾಡೆ ವಾರ್ತೆಗಳಿಗೆ ಸ್ವಾಗತ. ನಾನು ಮುಲ್ಲೈರೀರ ವನಿತಾ ಮೋಹನ್ ಕುಮಾರ್. ಮುಖ್ಯಾಂಶಗಳು. ಇಂದು ಬಲ್ಲಮಾವಟಿಯಲ್ಲಿ ಸಾಹಿತಿ ಜನಪದ ತಜ್ಞ ಮಿಟ್ಟು ಪೂರ್ಣಚ್ಚರ್ ಅವರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ. ಇಂದು ವಿಶ್ವ ಧ್ವನಿ ದಿನದ ಪ್ರಯುಕ್ತ ವಿಶೇಷ ಉಪನ್ಯಾಸ. ಎಮ್ಮೆಮಾಡು ಊರುಸ್ ಪ್ರಯುಕ್ತ ಸೋಮವಾರದ ನಾಪೋಕ್ಲು ಸಂತೆ ಮುಂದೂಡಿಕೆ. ಇಂದು ಸಿದ್ದಾಪುರ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯ. ವಾರ್ತೆಗಳ ವಿವರ. ಖ್ಯಾತ ಜಾನಪದ ತಜ್ಞ ಹಾಗೂ ಸಾಹಿತಿ, ನಿರೂಪಕ, ವೀಕ್ಷಕ, ವಿವರಣೆಕಾರ, ಸಂಘಟಕ, ನಾಟಕಕಾರ, ಕೊಡವತಕ್ಕ ಎಳುತುಕಾರರ ಕೂಟದ ಸ್ಥಾಪಕ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ, ಜನಮನ ಕಲಾ ಸಂಘದ ಸ್ಥಾಪಕ ಸದಸ್ಯರಾಗಿದ್ದ ಬೊಟ್ಟೋಳುಂಡ ಮಿಟ್ಟು ಪೂರ್ಣಚ್ಚ ಅವರಿಗೆ ಕೊಡವತಕ್ಕ ಎಳುತುಕಾರರ ಕೂಟ ಹಾಗೂ ಜನಮನ ಕಲಾ ಸಂಘದ ಜಂಟಿ ಆಶ್ರಯದಲ್ಲಿ ಬಲ್ಲಮಾವಟಿಯ ಕಾವೇರಿ ಮಹಿಳಾ ಸಮಾಜ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಇಂದು ಬಲ್ಲಮಾವಟಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ಹಾಗೂ ನುಡಿ ನಮನ ನಡೆಯಲಿದೆ ಎಂದು ಕೊಡವತಕ್ಕ ಎಳುತುಕಾರರ ಕೂಟ, ಜನಮನ ಕಲಾ ಸಂಘ ಹಾಗೂ ಬಲ್ಲಮಾವಟಿಯ ಕಾವೇರಿ ಮಹಿಳಾ ಸಮಾಜದ ಪ್ರಕಟಣೆ ತಿಳಿಸಿದೆ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ENT ವಿಭಾಗದಿಂದ ಇಂದು ಬೆಳಗ್ಗೆ 10 ಗಂಟೆಗೆ ಸಂಸ್ಥೆಯ B ಬ್ಲಾಕ್ನ ಸಭಾಂಗಣದಲ್ಲಿ ವಿಶ್ವ ಧ್ವನಿ ದಿನದ ಪ್ರಯುಕ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ದಿವ್ಯಾ ಸೇಠ್ ಅವರು ನಮ್ಮ ಧ್ವನಿ ಕುರಿತ ಕಾಳಜಿ ಮತ್ತು ಧ್ವನಿಯ ಪೆಟ್ಟಿಗೆಯ ಆರೋಗ್ಯ ಕುರಿತು ಮಾತನಾಡಲಿದ್ದಾರೆ. ಶಿಕ್ಷಕರು, ಉಪನ್ಯಾಸಕರು, ಹಾಡುಗಾರರು ಹಾಗೂ ವೃತ್ತಿಪರರು ಆಗಮಿಸಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ENT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ವೇತಾ ತಿಳಿಸಿದ್ದಾರೆ. ಎಮ್ಮೆಮಾಡು ಊರುಸ್ ಪ್ರಯುಕ್ತ ಜಿಲ್ಲೆ, ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಅಧಿಕ ಜನರು ಆಗಮಿಸುವುದರಿಂದ ನಾಪೋಕ್ಲು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಹನ ದಟ್ಟಣೆ ಹಾಗೂ ಜನಸಂದಣಿ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಸಂತೆಯನ್ನು ಮುಂದೂಡಲಾಗಿದೆ. ಸಂಚಾರ ನಿಯಂತ್ರಣ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವ ಸಂಭವ ಇರುವುದರಿಂದ 20-4-2026 ಸೋಮವಾರ ನಡೆಯಬೇಕಿದ್ದ ಸಂತೆಯನ್ನು 23-4-2026ಕ್ಕೆ ಮುಂದೂಡಲಾಗಿದ್ದು, ಸಾರ್ವಜನಿಕರು ಹಾಗೂ ವರ್ತಕರು ಸಹಕರಿಸುವಂತೆ ನಾಪೋಕ್ಲು ಗ್ರಾಮ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ ಪ್ರಕಟಣೆ ತಿಳಿಸಿದೆ. ವಿರಾಜಪೇಟೆ ವಿದ್ಯುತ್ ವಿತರಣಾ 66/11 kV ಉಪಕೇಂದ್ರದಿಂದ ಹೊರಹೊಮ್ಮುವ 33 kV ಸಿದ್ದಾಪುರ ಮಾರ್ಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಿರ್ವಹಣಾ ಕಾಮಗಾರಿ ಕೈಗೆತ್ತಿಕೊಳ್ಳುವುದರಿಂದ ಈ ಕೇಂದ್ರದಿಂದ ಹೊರಹೊಮ್ಮುವ ಎಲ್ಲ 11 kV ಮಾರ್ಗದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದ್ದು, ಸಿದ್ದಾಪುರ, ಕರಡಿಗೋಡು, ಗುಹ್ಯ, ಮಾಲ್ದಾರೆ, ನೆಲ್ಲುದಿಕೇರಿ, ಇಂಜಲಗೆರೆ, ಆರೆಂಜ್ ಕೌಂಟಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಸಾರ್ವಜನಿಕರು ಸಹಕರಿಸುವಂತೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಮಚಂದ್ರ ಅವರು ಕೋರಿದ್ದಾರೆ. ಇಲ್ಲಿಗೆ ನಡುಬಾಡೆ ವಾರ್ತೆ ಮುಕ್ತಾಯವಾಯಿತು. ಸರ್ವರಿಗೂ ಶುಭ ದಿನ.